ನಮಸ್ಕಾರ ವೀಕ್ಷಕರೇ, ಚೂಡಿ ಪೂಜೆನ ಇದು ಮುತ್ತೈದೆಯರ ಸಂಭ್ರಮ. ಪ್ರೈಮ್ ಟಿವಿಯ ಎಲ್ಲ ವೀಕ್ಷಕರಿಗೆ ಕೂಡ ಚೂಡಿ ಹಬ್ಬದ ಶುಭಾಶಯಗಳು. ನಾನು ಶುಭಾಶಯ. ಚೂಡಿ ಹಬ್ಬ ಕರಾವಳಿಯ ಒಂದು ವಿಶಿಷ್ಟ ಆಚರಣೆ. ವಿಶೇಷವಾಗಿ ಕೊಂಕಣಿ ಸಮುದಾಯದಲ್ಲಿ ಕಂಡುಬರುವ ಅಪರೂಪದ ಹಬ್ಬ. ಚೂಡಿ ಅಂತ ಹೇಳಿದ್ರೆ ಗುಚ್ಛ ಅನ್ನುವ ಅರ್ಥ ಕೊಡುತ್ತೆ. ಸಾಮಾನ್ಯವಾಗಿ ಮುಡಿಯನ್ನ ಸೂಡಿ ಕಟ್ಟಿಕೊಳ್ಳುವುದು, ತೆಂಗಿನ ಗರಿ ಸುಲಿದು ಕಡ್ಡಿಯಿಂದ ಮಾಡಿದ ಪೊರಕಿಗೂ ಹಿಡಿಸುಡಿ ಎಂಬ ಪದಗಳು ಪ್ರಾದೇಶಿಕವಾಗಿ ಬಳಕೆಯಲ್ಲಿದೆ. ಚೂಡಿ ಕೂಡ ಅಂಥದ್ದೇ ಅರ್ಥ ಕೊಡುವ ಪದ. ಇಲ್ಲಿ ಚೂಡಿ ಅಂತ ಹೇಳಿದ್ರೆ ಹೂವಿನ ಗುಚ್ಛ. ಚೂಡಿ ಹಬ್ಬದಲ್ಲಿ ವಿಶಿಷ್ಟವಾಗಿ ಬಳಕೆಯಾಗುವಂತಹ ಹೂಗಳ ಗುಚ್ಛ. ಸಂಪ್ರದಾಯದ ಪ್ರಕಾರ 11 ಬಗೆಯ ಹೂವುಗಳಿಗೆ ವಿಶೇಷವಾದ ಪ್ರಾಧಾನ್ಯತೆ. ಸೇವಂತಿಗೆ 5 ಗರಿಕೆಯ ಚಿಗುರು ಹುಲ್ಲು, ಕೆಂಪು ಹಳದಿ ಬಣ್ಣದ ರತ್ನಗಂಧಿ, ರಥಪುಷ್ಪ, ಬೆಕ್ಕಿನುಗುರು, ನೀರ್ಕಡ್ಡಿ, ಕರವೀರ, ಮಿಠಾಯಿ ಹೂವು ಇವುಗಳನ್ನ ಸೇರಿಸಿ ಕಟ್ಟುವ ಹೂಗುಚ್ಛವೇ ಚೂಡಿ. ಅದರಲ್ಲೂ ಈ ಚೂಡಿಯಲ್ಲಿ ಗರಿಕೆಗೆ ವಿಶೇಷವಾದ ಸ್ಥಾನವಿದೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಗರಿಕೆ ಹುಲ್ಲು ಅನೇಕ ಔಷಧೀಯ ಗುಣಗಳನ್ನ ಹೊಂದಿದೆ. ಗರಿಕೆ ಸೇವನೆಯಿಂದ ಹವಾಮಾನದಲ್ಲಾಗುವ ವೈಪರೀತ್ಯದಿಂದ ಆರೋಗ್ಯ ಹಾಳಾಗೋದನ್ನ ತಡೆಯಬಹುದು. ಇನ್ನು ನಂಬಿಕೆಯ ಪ್ರಕಾರ ನೋಡೋದಾದ್ರೆ ಒಂದು ಗರಿಕೆ ಕವಲೊಡೆದು ತುದಿಯಲ್ಲಿ 2 ಭಾಗಗಳಾಗುತ್ತೆ. ಹೀಗೆ ವಂಶದ ಕುಡಿ ಅಭಿವೃದ್ಧಿಯಾಗಲಿ ಎಂಬ ಹಾರೈಕೆ ಕೂಡ ಇದರಲ್ಲಿ ಅಡಗಿದೆ. ನಾನಾಗಲೇ ಹೇಳಿದೆ, ಚೂಡಿ ಅಂತ ಹೇಳಿದರೆ ಹೂವಿನ ಗುಚ್ಛ ಅಂತ ಹೇಳಿ. ಈ ಹೂವಿನ ಗುಚ್ಛದಲ್ಲಿ ಸಾಂಪ್ರದಾಯಿಕವಾಗಿ ಸಿಗುವಂಥ ಹೂಗಳು 9 ಬಗೆಯ ಹೂಗಳನ್ನ ಹೂವಿನ ಗುಚ್ಛ ಮಾಡ್ತಾರೆ. ಸೇವಂತಿಗೆ ಇರ್ಬೋದು, ಎಳೆ ಗರಿಕೆ ಹುಲ್ಲು 5 ಎಳೆ ಗರಿಕೆ ಹುಲ್ಲು, ಜೊತೆಗೆ ಕರವೀರ, ಮಿಠಾಯಿ ಹೂವು, ಆಮೇಲೆ ಸೇವಂತಿಗೆ, ಆಮೇಲೆ 2 ಬಣ್ಣದ ಕೆಂಪು ಹಳದಿ ಬಣ್ಣದ ಹೂಗಳು, ರತ್ನಗಂಧಿ ಇರ್ಬೋದು, ಅದಾದಮೇಲೆ ನೀರ್ಕಡ್ಡಿ ಇರ್ಬೋದು, ಬೆಕ್ಕಿನುಗುರು ಇರ್ಬೋದು, ಕುದುರೆಕಾಲು ಗಿಡ ಇರ್ಬೋದು. ಈ ಎಲ್ಲ ಇದರ ಹೂವನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು ಗುಚ್ಛ ಮಾಡ್ತಾರೆ. ಅದನ್ನ ಚೂಡಿ ಅಂತ ಹೇಳ್ತಾರೆ. ಈ ಹೂವಿಗೆ ಈ ಗುಚ್ಛಕ್ಕೆ ಒಂದು ವಿಶೇಷವಾದ ಪ್ರಾಮುಖ್ಯತೆ ಕೂಡ ಚೂಡಿ ಹಬ್ಬದಲ್ಲಿದೆ. ಇದನ್ನ ಪೂಜೆ ಮಾಡಿಬಿಟ್ಟು ಸ್ವತಃ ಇದನ್ನ ಗುಚ್ಛ ಮಾಡೋದು ಯಾರು ಅಂತ ಹೇಳಿದ್ರೆ ನವವಧು ಇದನ್ನ ಗುಚ್ಛ ಮಾಡಿಬಿಟ್ಟು ನಂತರ ಮನೆಗೆ ಬಂದ ಮುತ್ತೈದೆಯರಿಗೆ ದೇವರ ಪೂಜೆ ಮಾಡಿ, ತುಳಸಿ ಪೂಜೆ ಮಾಡಿ ನಂತರ ಮುತ್ತೈದೆಯರು ಪರಸ್ಪರ ವಿನಿಮಯ ಮಾಡ್ಕೊಳ್ತಾರೆ. ಆ ಸಂಪ್ರದಾಯನ ಕೂಡ ನಾವು ಇವತ್ತಿನ ಹಬ್ಬದಲ್ಲಿ ಕಾಣ್ಬೋದು. ನವವಧು ಈ ಕಾರ್ಯಕ್ರಮದ ನಂತರ ಈ ಹೂವಿನ ಗುಚ್ಛನ ಎಲ್ಲ ಮುತ್ತೈದರಿಗೆ ಹಂಚ್ಬಿಟ್ಟು ಹಿರಿಯ ಮುತ್ತೈದೆಯರಿಂದ ಆಶೀರ್ವಾದ ಬೇರೆ ಪಡ್ಕೊಳ್ತಾಳೆ. ಇನ್ನು ಈ ಒಂದು ಕಾರ್ಯಕ್ರಮದ ನಂತರ ನವವಧು ಆದವಳು ವೀಳ್ಯದೆಲೆನ ಮನೆಯ ಹಿರಿಯ ಪುರುಷರಿಗೆ ಹಂಚ್ಬಿಟ್ಟು ಅವರಿಂದ ಆಶೀರ್ವಾದ ಪಡೆಯುವ ಕ್ರಮನ ಕೂಡ ನಾವಿವತ್ತು ಕಾಣ್ಬೋದು. ವಿಶೇಷ ಅಂದ್ರೆ ಈ ಚೂಡಿಯನ್ನ ಒಟ್ಟಾಗಿ ಕಟ್ಟಬೇಕಾಗಿದ್ದೇ ಚೂಡಿ ಆಚರಣೆ ಮಾಡುವ ನವವಧು. ಚೂಡಿ ಮಾರುಕಟ್ಟೆಯಲ್ಲಿ ಸಿದ್ಧವಾಗಿ ಸಿಕ್ಕರೂ ಇದನ್ನ ಕೈಯಾರೆ ಕಟ್ಟೋದು ಈ ಹಬ್ಬದ ಮತ್ತೊಂದು ವೈಶಿಷ್ಟ್ಯ. ಹಾಗೆ ಹಿಂದಿನ ದಿನ ಕಟ್ಟಿದ ಚೂಡಿಯನ್ನ ಚೂಡಿ ಹಬ್ಬದ ದಿನ ಪೂಜೆ ಮುಗಿಸಿ ಮುತ್ತೈದೆಯರು ವಿನಿಮಯ ಮಾಡಿಕೊಳ್ಳುವ ಸಂಪ್ರದಾಯ ಇದೆ. ನವವಿವಾಹಿತೆ ಹಿರಿಯ ಮುತ್ತೈದೆಯರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ಇಲ್ಲಿ ಮುತ್ತೈದೆಯರಿಗೆ ಚೂಡಿ ಹಂಚಿದ್ರೆ ಮನೆಯ ಹಿರಿಯ ಪುರುಷರಿಗೆ ತಾಂಬೂಲ ನೀಡಿ ಆಶೀರ್ವಾದ ಪಡೆದುಕೊಳ್ತಾರೆ. ಮತ್ತೆ ಪತಿಗೆ ಕೂಡ ತಾಂಬೂಲ ನೀಡಿ ಆಶೀರ್ವಾದ ಪಡೆದುಕೊಳ್ಳುವ ಕ್ರಮ ಇದೆ. ಚೂಡಿ ಹಬ್ಬದ ಸಂಭ್ರಮದಲ್ಲಿರೋ ನವವಧುವಿನ ಮನೆಯಲ್ಲಿದ್ದೀವಿ ನಾವಿವತ್ತು. ಬನ್ನಿ, ನಮ್ಮ ಜೊತೆ ಇದ್ದಾರೆ ಹೊಸದಾಗಿ ಮದುವೆ ಆದ ಜೋಡಿ ಶ್ರದ್ಧಾ ಮತ್ತು ಅತುಲ್. ಹಾಯ್ ಶ್ರದ್ಧಾ, ಅತುಲ್ ಹಾಯ್. ಓಕೆ, ಮತ್ತು ಚೂಡಿ ಹಬ್ಬ ಹೊಸದಾಗಿ ಮದುವೆ ಆದವರು ಆಚರಿಸುವಂಥದ್ದು. ಎಷ್ಟು ತಿಂಗಳಾಯ್ತು ಮದುವೆ ಆಗಿ? 7 ತಿಂಗಳು.
ಏನು ಅನಿಸ್ತಾ ಇದೆ ಚೂಡಿ ಹಬ್ಬ ಆಚರಣೆ ಮಾಡ್ತಾ ಇದ್ರಿ? ತುಂಬ ಒಳ್ಳೇದಾಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ ಮದುವೆ ನಂತರ. ಸೊ ಎಲ್ಲ ರೀತಿ ರಿವಾಜ ಕರೆಕ್ಟಾಗಿ ಗೊತ್ತಾಯ್ತು ಇವತ್ತು ಏನಂತ. ಓಕೆ, ಶ್ರದ್ಧಾ ದೊಡ್ಡವರಿಂದ ಆಶೀರ್ವಾದ ತಗೊಂಡ್ರಿ, ಹಸ್ಬೆಂಡಿಂದ ಬೇರೆ ಆ ವೀಳ್ಯದೆಲೆ ಕೊಟ್ಟು ಆಶೀರ್ವಾದ ತಗೊಂಡ್ರಿ, ಏನಂತ ಕೇಳ್ಕೊಂಡ್ರಿ ಹಸ್ಬೆಂಡ್ ಹತ್ರ? ಯಾವತ್ತು ಖುಷಿಯಲ್ಲಿ ಇಡಬೇಕು ಅಂತ. ಹೌದಾ, ಓಕೆ ಸರಿ. ಮತ್ತು ಹಿರಿಯ ಮುತ್ತೈದರಿಂದ ಮುತ್ತೈದೆಯರಿಂದ ಏನಂತ ಆಶೀರ್ವಾದ ತಗೊಂಡ್ರಿ? ಮುಂದಿನ ಜೀವನದಲ್ಲಿ ಎಲ್ಲ ಸುಖವಾಗಿ ಇರಬೇಕು. ಓಕೆ, ಚೂಡಿ ಹೂವಿದೆ, ಇದು ನೀವೇ ಕಟ್ಟಿರೋವಂಥದ್ದಾ? ಓಕೆ, ಹೇಗೆ ಯಾವಾಗಿಂದ ಕಟ್ಟಲಿಕ್ಕೆ ಶುರು ಮಾಡಿದ್ರಿ? ನಿನ್ನೆ ಸಂಜೆ. ಎಲ್ಲ ಹೊಸದಾಗಿ ಮದುವೆ ಆದವರಿಗೆ ನನ್ನ ಶುಭಾಶಯಗಳು. ಮತ್ತು ಎಲ್ಲ ವರ್ಷವೂ ಹೀಗೆ ಆಚರಿಸ್ಬೇಕಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ನಿಮ್ಮ ವೈವಾಹಿಕ ಜೀವನ ಇನ್ನು ಮುಂದೆ ಕೂಡ ಇದೇ ರೀತಿ ಸುಖವಾಗಿರಲಿ ಅಥವಾ ಖುಷಿಯಾಗಿರಿ ಅಂತ ಹೇಳ್ತಾ ತುಂಬ ಧನ್ಯವಾದ. ಮನೆಯಲ್ಲಿ ವಿಶೇಷವಾಗಿ ನಡೆಯೋ ಇನ್ನೊಂದು ಸಂಪ್ರದಾಯವೇನು ಅಂತ ಹೇಳಿದರೆ, ಬೆಳಿಗ್ಗೆ ಬೇಗ ಎದ್ದು ಮನೆ ಅಂಗಳದಲ್ಲಿ ಚೆಂದದ ರಂಗವಲ್ಲಿ ಬಿಡಿಸಿ ಚೂಡಿ ಹಬ್ಬನ ಸ್ವಾಗತಿಸ್ತಾರೆ. ಬನ್ನಿ ಇವಾಗ ಆ ರಂಗೋಲಿನ ನೋಡೋಣ. ಚೂಡಿ ಹಬ್ಬದ ದಿನ ನವವಧು ಮುಂಜಾನೆಯೇ ಎದ್ದು ಸ್ನಾನ ನಿತ್ಯ ಕರ್ಮಗಳನ್ನ ಮುಗಿಸಿ ಚಂದವಾಗಿ ಮನೆಯ ಬಾಗಿಲಿಗೆ ರಂಗವಲ್ಲಿ ಬಿಡಿಸ್ತಾಳೆ. ಹೀಗೆ ಚೂಡಿ ಹಬ್ಬವನ್ನ ಮನೆ ಬಾಗಿಲಿಗೆ ಸ್ವಾಗತಿಸ್ತಾಳೆ. ಶಿವನ ಶಿರವೇ ಇವಳ ನಿವಾಸ. ಇವಳು ಜಾಹ್ನವಿ, ಪರಿಶುದ್ಧ ಗಂಗೆ. ಗಂಗೆಯಲ್ಲಿ ಮಿಂದು ಎದ್ರೆ ಎಷ್ಟೋ ಕೋಟಿ ಪುಣ್ಯ ಲಭಿಸುತ್ತಂತೆ, ಪಾಪಕರ್ಮಗಳೆಲ್ಲ ನಾಶವಾಗುತ್ತಂತೆ. ಅಂತ ಪವಿತ್ರ ಗಂಗಾಜಲವನ್ನ ಚೂಡಿ ಪೂಜೆಯ ದಿನ ಮನೆಯ ಬಾವಿಯ ನೀರಲ್ಲಿ ಆವಾಹನೆ ಮಾಡಲಾಗುತ್ತೆ. ಬಾವಿ ದಂಡೆಗೆ ಅರಿಶಿನ ಕುಂಕುಮ ಹಚ್ಚಿ ಪವಿತ್ರ ಜಲ ತೆಗಿತಾರೆ. ನಂತರ ಗಂಗಾ ಪೂಜೆ ನಡೆಯುತ್ತೆ. ವಧುವಿನ ಮನೆಯ ಹಿತ್ತಿಲ ಬಾವಿ ಪಕ್ಕ ನಾನಿದ್ದೀನಿ ಇವಾಗ. ಚೂಡಿ ಹಬ್ಬದ ಸಂಪ್ರದಾಯದ ಪ್ರಕಾರ ಬಾವಿ ಪೂಜೆ ಮಾಡಿಬಿಟ್ಟು ಬಾವಿಗೆ ಕೂಡ ಚೂಡಿನ ಅರ್ಪಣೆ ಮಾಡ್ತಾರೆ. ನಾವಿಲ್ಲಿ ಕಾಣ್ಬೋದು, ವಧು ಈಗಾಗಲೇ ಚೂಡಿ ಪೂಜೆ ಮಾಡಿಬಿಟ್ಟು ಚೂಡಿನ ಬಾವಿಗೆ ಅರ್ಪಿಸಿರೋದನ್ನು. ಆ ಚೂಡಿ ಗುಚ್ಛದಲ್ಲಿ ಸೇವಂತಿಗೆ ಹೂ, 5 ಗರಿಕೆ ಹೂಗಳು ಮತ್ತು ಕೆಂಪಣ್ಣದ ಹೂ ಮತ್ತು ಇತರ ಹೂಗಳ ಗುಚ್ಛ ಕೂಡ ಮಾಡಿ ಬಾವಿಗೆ ಅರ್ಪಿಸಲಾಗಿದೆ. ಹಿಂದೆಲ್ಲ ಚೂಡಿ ಹಬ್ಬದಲ್ಲಿ 8 ಮೊಳದ ಸೀರೆ ಮಹತ್ವ ಪಡೆದಿತ್ತು. ಮಹಿಳೆಯರು 8 ಮೊಳ ಉದ್ದ ಸೀರೆಯನ್ನುಟ್ಟು ಹಬ್ಬಕ್ಕೆ ಮುನ್ನುಡಿ ಹಾಡ್ತಾ ಇದ್ರು. ಹಿಂದೆಲ್ಲ ಚೂಡಿ ಹಬ್ಬದಲ್ಲಿ 18 ಮೊಳದ ಸೀರೆ ಮಹತ್ವ ಪಡೆದಿತ್ತು. ಮಹಿಳೆಯರು 18 ಮೊಳ ಉದ್ದ ಸೀರೆಯುಟ್ಟು ಹಬ್ಬಕ್ಕೆ ಮುನ್ನುಡಿ ಹಾಡ್ತಾ ಇದ್ರು. ಆದ್ರೆ ಈಗ 18 ಅಡಿ ಸೀರೆ ಸಿಗೋದೇ ಕಷ್ಟ. ಹಾಗಾಗಿ ಈ ಹಬ್ಬದಲ್ಲಿ ಬೆಲೆ ಬಾಳುವ ರೇಷ್ಮೆ ಸೀರೆಗಳದ್ದೇ ಕಾರ್ಬಾರು. ಸೀರೆ ಆಭರಣಗಳಿಂದ ಮಹಿಳೆಯರು ಸಿಂಗಾರಗೊಳ್ತಾರೆ. ತುಳಸಿ ತುಂಬ ಪವಿತ್ರ ಅಂತ ಹೇಳ್ತಾರೆ. ಅದರಿಂದಲೇ ತುಳಸಿ ಪೂಜೆ ಮಾಡೋದ್ರಿಂದ ಹೆಣ್ಣಿಗೆ ಪವಿತ್ರತೆ ಲಭಿಸ್ತದಂತೆ. ಅದಕ್ಕೋಸ್ಕರ ಚೂಡಿ ಹಬ್ಬದ ದಿನ ವಿಶೇಷವಾಗಿ ತುಳಸಿಗೆ ಪೂಜೆ ಮಾಡಲಾಗುತ್ತೆ. ಈ ದಿನ ಚೂಡಿ ಹಬ್ಬದಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಮುಖ್ಯವಾಗಿ ಆಗಲೇ ಹೇಳಿದ್ವಿ ನಾವು, ಚೂಡಿ ಅಂತ ಹೇಳಿದರೆ 9 ಬಗೆಯ ಹೂಗಳಿಂದ ಮಾಡಿರುವಂಥ ಒಂದು ಹೂಗುಚ್ಛ ಅಂತೇಳಿ ತುಳಸಿನ ಪೂಜೆ ಮಾಡ್ತಾಳೆ. ತುಳಸಿಗೆ ಚೂಡಿನ ಅರ್ಪಿಸ್ತಾಳೆ. ಜೊತೆಗೆ ತುಳಸಿಗೆ ಮಂಗಳಾರತಿ ಮಾಡುವಂಥದ್ದು, ನನಗೆ ಪತಿವ್ರತ್ಯ ಕೊಡು ಅಂತೇಳಿ ತುಳಸಿನ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಮಂಗಳಾರತಿ ಕೂಡ ಇರ್ತಾರೆ. ಅದಾದಮೇಲೆ ವಿಶೇಷವಾಗಿ ಮಾಡಿದ ಅಡುಗೆಯನ್ನು ಕೂಡ ತುಳಸಿಗೆ ಇವತ್ತು ಬಡಿಸ್ತಾರೆ. ಸೊ ಆ ಒಂದು ಆಚರಣೆಯನ್ನು ನಾವಿವತ್ತು ಇಲ್ಲಿ ಈ ಮನೆಯಲ್ಲಿ ಕಾಣ್ಬೋದು. ಮಂಗಳ ದ್ರವ್ಯಗಳೊಂದಿಗೆ ತುಳಸಿಯನ್ನ ಪೂಜಿಸಿ ತುಳಸಿಗೆ ಚೂಡಿ ಅರ್ಪಿಸುವ ಕ್ರಮವಿದೆ.
ಹಿಂದೂಗಳ ಪ್ರತಿಯೊಂದು ಆಚರಣೆಗಳ ಹಿಂದೆ ಕೂಡ ಪೌರಾಣಿಕ ಕಥೆ ಇರಲೇಬೇಕು. ಅದೇ ರೀತಿ ಚೂಡಿ ಹಬ್ಬದ ಹಿಂದೆ, ತುಳಸಿ ಪೂಜೆಯ ಹಿಂದೆ ಕೂಡ ಕುತೂಹಲಕಾರಿ ಕಥನವಿದೆ. ರಕ್ಕಸದೊರೆ ಜಲಂಧರನ ಪತ್ನಿ ವೃಂದ ಮಹಾನ್ ಪತಿವ್ರತೆ, ವಿಷ್ಣುವಿನ ಪರಮ ಭಕ್ತೆ ಕೂಡ. ಜಲಂಧರನಿಂದ ದೇವತೆಗಳನ್ನ ರಕ್ಷಿಸಲು ವಿಷ್ಣು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಜಲಂಧರ ಸಾಯ್ಬೇಕಾದ್ರೆ ವೃಂದಾಳ ಪಾತಿವೃತ್ಯಕ್ಕೆ ಧಕ್ಕೆಯಾಗಬೇಕು. ಜಲಂಧರ ಯುದ್ಧಕ್ಕೆ ಹೋದ ಸಂದರ್ಭ ಉಪಯೋಗಿಸಿಕೊಳ್ಳುವ ವಿಷ್ಣು ಜಲಂಧರನ ವೇಷದಲ್ಲಿ ವೃಂದಾಳ ಬಳಿ ಬರ್ತಾನೆ. ಇದನ್ನರಿಯದ ವೃಂದ ವಿಷ್ಣುವನ್ನ ತನ್ನ ಗಂಡನೆಂದೇ ತಿಳಿದು ಆತನೊಂದಿಗೆ ಕೂಡ್ತಾಳೆ. ಇತ್ತ ಯುದ್ಧ ಭೂಮಿಗೆ ಹೋಗಿದ್ದ ಜಲಂಧರ ಮರಣ ಹೊಂತಾನೆ. ಪತಿಯ ಸಾವಿನ ಕಾರಣ ಅರಿತ ವೃಂದ ಅತೀವ ದುಃಖಕ್ಕೆ ಒಳಗಾಗ್ತಾಳೆ. ಆರಾಧ್ಯ ದೈವ ವಿಷ್ಣುವನ್ನ ಸ್ಮರಿಸಿ ಮತ್ತೆ ತನ್ನನ್ನ ಪವಿತ್ರಳನ್ನಾಗಿ ಮಾಡುವಂತೆ ಬೇಡಿಕೊಳ್ತಾಳೆ. ಆಗ ವಿಷ್ಣು ಶ್ರಾವಣ ಮಾಸದಲ್ಲಿ 11 ವಿಧದ ಹೂವುಗಳನ್ನ ನಾರಿನಿಂದ ಕಟ್ಟಿ ತುಳಸಿಗೆ ಅರ್ಪಿಸಿ ತುಳಸಿ ದೇವಿಯನ್ನ ಪೂಜಿಸುವಂತೆ ಸಲಹೆ ನೀಡ್ತಾನೆ. ಅದರಂತೆ ವೃಂದ ತುಳಸಿ ದೇವಿಯನ್ನ ಪೂಜಿಸಿ ಪವಿತ್ರಳಾಗ್ತಾಳೆ. ತುಳಸಿ ಪೂಜೆಯ ಜೊತೆ ವಿಶೇಷವಾದ ಇನ್ನೊಂದು ಆಚರಣೆಯನ್ನ ಗಮನಿಸಬಹುದು. ಮುತ್ತೈದೆಯರು ಪೂಜೆ ಮಾಡ್ತಾ ಅರಿಶಿನ ಮಿಶ್ರಿತ ಅಕ್ಷತೆ ಕಾಳನ್ನ ಮುಗಿಲಿಗೆ ಎಸೆಯುತ್ತಾರೆ. ಇದು ಸೂರ್ಯ ನಮಸ್ಕಾರ ಮಾಡುವ ಕ್ರಮ. ನಂತರ ತನ್ನ ತವರು ಮನೆಗೆ ಒಳಿತಾಗಲಿ ಅಂತ ಹೊಸಿಲನ್ನ ಪೂಜಿಸುವ ಕ್ರಮವಿದೆ. ಚೂಡಿ ಹಬ್ಬದಲ್ಲಿ ತುಳಸಿ ಗಿಡ ಎಷ್ಟು ಪ್ರಾಮುಖ್ಯನೋ ಅದೇ ರೀತಿ ತೆಂಗಿನ ಮರ, ಕಲ್ಪವೃಕ್ಷ ಅಂತ ಹೇಳ್ತಾರೆ, ಕೇಳಿತನ ಕೊಡೋ ಮರ. ಸೊ ಈ ಒಂದು ವೃಕ್ಷ ತುಂಬ ನಮ್ಮ ಭಾರತೀಯ ಪುರಾಣದಲ್ಲಿರ್ಬೋದು, ಸಂಸ್ಕೃತಿಯಲ್ಲಿ ಬಹಳ ಒಂದು ಶ್ರೇಷ್ಠವಾದ ಮರ ಅಂತಲೇ ಹೇಳ್ಬೋದು. ಚೂಡಿ ಹಬ್ಬದಿಂದ ಈ ವೃಕ್ಷಕ್ಕೆ ಕೂಡ ವಿಶೇಷವಾದ ಸ್ಥಾನಮಾನ ಕೊಡಲಾಗಿದೆ. ಅದಕ್ಕಾಗಿ ಚೂಡಿ ಹಬ್ಬದ ದಿನ ಚೂಡಿ ಹೂವನ್ನು ತೆಂಗಿನ ಮರಕ್ಕೆ ಕೂಡ ಅರ್ಪಣೆ ಮಾಡ್ತಾರೆ. ಈಗಾಗಲೇ ವಧು ತೆಂಗಿನ ಕಲ್ಪವೃಕ್ಷಕ್ಕೆ ಕೂಡ ಪೂಜೆ ಸಲ್ಲಿಸಿ ಚೂಡಿ ಗುಚ್ಛವನ್ನು ಕಲ್ಪವೃಕ್ಷಕ್ಕೆ ಅರ್ಪಣೆ ಕೂಡ ಮಾಡಿದ್ದಾರೆ. ಅದನ್ನು ನಾವಿವಾಗ ನೋಡ್ಬೋದು. ಕಲ್ಪವೃಕ್ಷ ಕಲ್ಪಿಸಿದ್ದನ್ನ ನೀಡುವ ವೃಕ್ಷವಿದು. ಕಲ್ಪವೃಕ್ಷದ ಯಾವ ಭಾಗ ತಾನೇ ಉಪಯೋಗ ಇಲ್ಲ ಹೇಳಿ? ಪರೋಪಕಾರ್ತಾಯ ಇದಂ ಶರೀರಂ ಅನ್ನೋ ಹಾಗೆ ಬೇರಿನಿಂದ ಹಿಡಿದು ತೆಂಗಿನ ಗರಿಯವರೆಗೂ ಪರರ ಉಪಯೋಗಕ್ಕಾಗಿಯೇ ಇರುವಂತ ವೃಕ್ಷ ಇದು. ಇದನ್ನ ದೇವಲೋಕದ ವೃಕ್ಷ ಅಂತ ಕೂಡ ಹೇಳ್ತಾರೆ. ಇನ್ನು ಈ ವೃಕ್ಷಕ್ಕೆ ವಿಶೇಷವಾದ ಆರೈಕೆ ಮಾಡಿ ಬೆಳೆಸಬೇಕಾದ ಅಗತ್ಯ ಕೂಡ ಇಲ್ಲ. ಒಮ್ಮೆ ನೆಟ್ರೆ ತನ್ನಷ್ಟಕ್ಕೆ ಬೆಳೆದು ಬಿಡುತ್ತೆ ಈ ತೆಂಗಿನ ಮರ. ಉಪ್ಪು ನೀರಿನ ಪ್ರದೇಶದಲ್ಲಿ ಬೆಳೆದ್ರೂ ಸಿಹಿಯಾದ ಎಳನೀರನ್ನೇ ನೀಡುತ್ತೆ. ಅದಕ್ಕೆ ಈ ಕಲ್ಪವೃಕ್ಷ ಪೂಜ್ಯ. ಚೂಡಿ ಹಬ್ಬದ ಸಂದರ್ಭದಲ್ಲೂ ಕಲ್ಪವೃಕ್ಷಕ್ಕೆ ವಿಶೇಷವಾದ ಮಾನ್ಯತೆ. ಮದುವಣಗಿತ್ತಿ ತಾನೇ ತಯಾರಿಸಿದ ಚೂಡಿಯನ್ನ ಕಲ್ಪವೃಕ್ಷಕ್ಕೂ ಸಂಪ್ರದಾಯ ಇದೆ. ಇನ್ನು ಮಡಿದ ಹಿರಿಯರಿಗಾಗಿ ಮನೆಯ ಛಾವಣಿಯ ಮೇಲೆ ಒಂದು ಚೂಡಿ ಇರಿಸಲಾಗುತ್ತೆ. ಈ ದಿನ ಉಣ್ಕಲ ಕಾಳು ತಿನಿಸು ವಿಶೇಷವಾದದ್ದು. ಉಕ್ಕಡಿಸಿದ ಅಕ್ಕಿ ಅಥವಾ ಗೋಧಿ ಹಿಟ್ಟಿನ ಸಣ್ಣ ಸಣ್ಣ ಗೋಲಿಗಳನ್ನ ತುಪ್ಪದಲ್ಲಿ ಕರಿದು ತೆಂಗಿನ ತುರಿ ಮತ್ತು ಬೆಲ್ಲದ ಚೂರ್ಣದೊಂದಿಗೆ ಬೆರೆಸಿ ಮಾಡುವ ತಿನಿಸೆ ಉಣ್ಲಕಾಳು. ಈ ದಿನ ಉಣ್ಲಕಾಳು ತಿನಿಸು ವಿಶೇಷವಾದದ್ದು. ಇದರ ಜೊತೆಗೆ ಸಿಹಿ ಕಡುಬು, ರಸಾಯನ, ಶೀರ ಮುಂತಾದ ತಿನಿಸುಗಳನ್ನು ಕೂಡ ಮಾಡ್ತಾರೆ. ಹೀಗೆ ಶ್ರಾವಣದ ಚೂಡಿ ಮುತ್ತೈದೆಯರ ಹಬ್ಬವಾಗಿ ಶ್ರಾವಣಕ್ಕೊಂದು ಸಂಭ್ರಮ ತುಂಬುತ್ತೆ. ಅಲ್ಲದೆ ಸಂಬಂಧಗಳನ್ನು ಬೆಸೆಯುವುದರ ಜೊತೆಗೆ ಸಾತ್ವಿಕ ಜೀವನಕ್ಕೆ ಪ್ರೇರಣೆಯನ್ನು ನೀಡುವ ಹಬ್ಬವಾಗಿದೆ. ಮನುಷ್ಯ ಪ್ರಕೃತಿ, ಮನುಷ್ಯ ದೇವರ ನಡುವಣ ಬೆಸೆದುಕೊಂಡಿರುವ ನಂಟು ನಂಬಿಕೆಯ ದ್ಯೋತಕವಾಗಿ ನಿಲ್ಲುತ್ತೆ.